ಬೆಮೆಲ್ ಅವರು ಹ್ಯಾಂಡ್ ಓವರಲ್ಲಿತ್ತು. ಮೊನ್ನೆ ಮಾತಾಡಿದಾಗ ಸುಮಾರು ಒಂದೂವರೆ ತಿಂಗಳ ಹಿಂದೆ ಬೆಮೆಲ್ಲು ಮತ್ತು BGML ಮತ್ತು DC ಆಫೀಸಲ್ಲಿ ಎಲ್ಲರೂ ಸೇರಿ ಮಾತಾಡಿದಾಗ ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾಕಂದರೆ ಅದು ಫಾರ್ಮ್ಯಾಲಿಟೀಸ್ ಏನೇನಿದೆ ಅಂತ ನೋಡಿಕೊಂಡು ಸುಮಾರು ಒಂದು 20-25 ಡೇಸ್ ಬ್ಯಾಕ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇವರಿಗೆ. ಇದನ್ನು ಕ್ಲೀನ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರ ಹತ್ರ ಫಂಡ್ಸ್ ಇಲ್ಲ ಅಂದಾಗ ಜಾಯಿಂಟ್ ಸೆಕ್ರೆಟರಿ BGML ಅವ್ರು ಮಾತಾಡಿ ಅವ್ರು ನೆನ್ನೆ ಪರ್ಮಿಷನ್ ಕೊಟ್ಟಿದ್ದಾರೆ. JCB ಬಂದು ಕೆಲಸ ಮಾಡ್ತಾ ಇದೆ ಇವತ್ತು. ಒಂದು JCBಯಲ್ಲಿ ಇನ್ನೂ ಜಾಸ್ತಿ ದಿನ ಆಗುತ್ತೆ ಅಂದಕ್ಕೆ ಇನ್ನೂ ಒಂದು 4-5 ಕಳಿಸಿ ಅಂತ ಹೇಳಿದ್ದೀನಿ. 4-5 ಸುಮಾರು ಒಂದು 20ನೇ ತಾರೀಕು ಅಷ್ಟೊತ್ತಿಗೆ ಲ್ಯಾಂಡ್ ಎಲ್ಲ ಲೆವೆಲ್ ಮಾಡಿ ಇದನ್ನು ಸಿವಿಲ್ ವರ್ಕು ಸ್ವಲ್ಪ ಪೇಂಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಲೈಟಿಂಗು ಸ್ವಲ್ಪ ಬೇಕು ರಾತ್ರಿ ಹೊತ್ತು ಅಂದರೆ ರಾತ್ರಿ ಹೊತ್ತು ಬೇಡ, ಬರೀ ಸೆಕ್ಯೂರಿಟಿ ರೀಸನ್ಸ್ಗೆ ಮಾತ್ರ ಲೈಟಿಂಗ್ ಹಾಕಿ ಒಂದು 6 ತಿಂಗಳಾದಮೇಲೆ ಬೇಕಾದರೆ ಆಡೋಕ್ಕೆ ಹುಡುಗರೆಲ್ಲ ಬಂದು ನೈಟ್ ಆಡಲಿ ಅಂತ ಏನಾದರೂ ಪರ್ಮಿಷನ್ ಪೊಲೀಸವ್ರನ್ನೆಲ್ಲ ಕೇಳಿ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 25-30 ಒಂದು ತಿಂಗಳೊಳಗಡೆ ಇಲ್ಲಿ ಒಂದು ಗೇಮ್ ಆಡ್ಸೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತೀವಿ. ಯಾಕೆಂದರೆ ಸುಮ್ಮನೆ ನಾವು ಆಶ್ವಾಸನೆ ಕೊಡೋದು ಬೇಡ. ಒಂದು ತಿಂಗಳಷ್ಟೊತ್ತಿಗೆ ಇವತ್ತೇನು ಇದೆ ಜೂನ್ 15 ಅಷ್ಟೊತ್ತಿಗೆ ಒಂದು ಗೇಮ್ ಆಡಿಸ್ಬೇಕು ಅಂತ. ಅದರಲ್ಲಿ ನೀವು ಪಬ್ಲಿಕ್ ನೀವು ಇನ್ವಾಲ್ವ್ ಆಗಿ, ಪ್ರೆಸ್ ಅವ್ರು ನೀವು ಇನ್ವಾಲ್ವ್ ಆಗಲಿ. ಹಾಗೆ ಒಂದು ಏನು ಗತ ವೈಭವ ಏನಿತ್ತೋ ಇಲ್ಲಿ, ಏನು ನ್ಯಾಷನಲ್ ಟೂರ್ನಮೆಂಟ್ಸ್ ಏನೇನಾಯಿತೋ ಅಷ್ಟು ಬೇಡ. ಅಟ್ಲೀಸ್ಟ್ ಫಸ್ಟು ಗೇಮ್ಸ್ ಆಡಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಏನಾದರೂ ಒಂದು ಟೂರ್ನಮೆಂಟ್ಸ್ ಮಾಡಿ ಶುರು ಮಾಡಿಸೋಣ. ಆಮೇಲೆ ವಾಪಸ್ಸು ಏನು ಹೆಂಗಿತ್ತೋ KGF ಹಂಗೆ ವಾಪಸ್ ಹೋಗೋದು ನಮ್ಮ ಪ್ರಯತ್ನ. ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಸರ್ಕಾರದಿಂದ ಅನುದಾನದಲ್ಲಿ ಇವರು ಏನೇನು ಆಗುತ್ತೋ ಅವ್ರ ಅನುದಾನದಲ್ಲಿ ಜಾಯಿಂಟ್ ಸೆಕ್ರೆಟರಿ ಹೇಳಿದ್ದಾರೆ. ಲೈಟಿಂಗ್ಸ್ ಬೇಕು ಅಂದರು, ಲೈಟಿಂಗ್ಸ್ ಒಂದಷ್ಟು ನಾನು ಹಾಕ್ಸ್ತೀನಿ. ದಟ್ ಈಸ್ ಓನ್ಲಿ ಫಾರ್ ಸೆಕ್ಯೂರಿಟಿ ಪರ್ಪಸ್, ನಾಟ್ ಫಾರ್ ಫ್ಲಡ್ ಲೈಟ್ ಗೇಮ್ಸ್ ಅಲ್ಲ, ಬಟ್ ಓನ್ಲಿ ಫಾರ್ ಲೈಟಿಂಗ್ ಇದೆಲ್ಲ ಹಾಕ್ಸ್ತೀನಿ. ರೆನೋವೇಷನ್ ನಾವು ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳೋದು ಬೇಡ. ರಿಪೇರ್ಸು ಮತ್ತು ಪೇಂಟಿಂಗ್ ಏನಿದೆ ಅದು ಮತ್ತು JCBದು ಅದೆಲ್ಲ ಬೈಫರ್ಕೇಟ್ ಮಾಡ್ಕೊಳ್ಳಿ. ಟೆಂಡರ್ಗೆ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಜಾಯಿಂಟ್ ಸೆಕ್ರೆಟರಿ ಒಪ್ಕೊಂಡಿದ್ದಾರೆ. ಚಿಕ್ಕದಾಗಿ ಇವಾಗ JCB ವರ್ಕ್ ಮಾತ್ರನೇ 1 ಲಕ್ಷ 2 ಲಕ್ಷ ಎಷ್ಟಾಗುತ್ತೋ ಅಷ್ಟು, ಅದೇ ಬೇರೆ ಬಿಲ್ಲು. ಈ ಸಿವಿಲ್ ವರ್ಕ್ಸೇ ಬೇರೆ ಬಿಲ್ಲು, ಪೇಂಟಿಂಗೇ ಬೇರೆ ಬಿಲ್ಲು, ಹಂಗೆ ಮಾಡೋಕ್ಕೆ ಹೇಳಿ. ಸರ್, ಅಗತ್ಯ ಬಿದ್ದರೆ ನಿಮ್ಮ ಅನುದಾನ ಕೂಡ ಇಲ್ಲಿ ಲೈಟಿಂಗ್ಸ್ ಹಾಕ್ತಾ ಇದ್ದೀನಿ ನಾನು. ಲೈಟಿಂಗ್ಸ್ ಹಾಕ್ತೀನಿ ನಾನು ನನ್ನ MP ಲ್ಯಾಡ್ಸಿಂದ. ಆಯಿತಾ? ಓಕೆ ಥ್ಯಾಂಕ್ ಯು. What is happened? BGML have left that, BML have left and gone. So much person is there. How will it today? Situation of the pavilion. That is the pavilion. Get the leave another 2-3 JCBs. So one is not enough. It will take a long time. He told in 3-4 days he will complete the work. He will not. There is so much. Joseph, one thing is not enough, because he wants to do the work for another 10 days. That is his logic. Get another 2-3 JCBs and get it done soon. Once that is done, to get that leveling, that dozer, yes, not from the JCB, the other tractor. Just get it done. And where you want lighting? Why you want lighting in the night? You want them to play what? If lighting facility will be installed in the night playing will be there. Some activities happening, that what will people will come. They'll start this one. That time you have to ask the police permission. Yes. That is also an issue. Think of that. Sir, here mainly needed is the playing area. About 140 yards and 100 yards you have to clean perfectly. Because international standard is 120 by 80 yards ground. So that is totally gone. Sir, ಅದೊಂದು ನಿಮಿಷ ನೋಡ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಮಾತಾಡ್ಕೊಳ್ಳಿ. Okay, sir. Okay, sir. Only 1 or 2 this one will put. One this side and one that side. Okay. Correct? Let us not allow them to play in the night. Yes. For safety purpose, we will eliminate only for the safety ground. purpose we'll eliminate the ground. After that we'll see, after 6 months or something, if everything is proper,
If someone will take the responsibility, if the police is ready to cooperate, then we'll do it. Yes. Yes. Okay, one is that. Then what renovation you have to do for this? Sir, for What is that say? that's ಅಷ್ಟೇ ಅಣ್ಣ, ಇನ್ನೇನೇ ಇದೆಯಾ ಇನ್ನೇನೋ ಇದೆ ನಿಮ್ಗೆ ಇಲ್ಲಿ ಫುಟ್ಬಾಲ್ ಗ್ರೌಂಡ್ ರೆಡಿ ಮಾಡ್ತಾ ಅಷ್ಟೇನಾ? ಫುಟ್ಬಾಲ್ ಗ್ರೌಂಡ್ ಇದು ರೆಡಿ ಆದ್ರೆ ಸಾಕಣ. ರೆಡಿ ಆಗಿ ಮ್ಯಾಚ್ ಆದ್ರೆ ಪಬ್ಲಿಕ್ Ground. Sir, ground. okay. It is laid by Britishers, 3 feet sand and bricks. They made it, so water will not stagnate. Now it is totally gone. 1.5 feet we have to dig and take and refill it and make it. ಅವೆಲ್ಲ ಮಾಡಕ್ ಆಗಲ್ಲ, ಸುಮ್ಮನೆ ಅವೆಲ್ಲ ಮಾಡಕ್ ಹೋದ್ರೆ ಇದಾಗುತ್ತೆ. ಇದನ್ನ ಲೆವೆಲ್ ಮಾಡ್ತಾರೆ ಅಷ್ಟೇ ನೀವು. But ಲೆವೆಲ್ playing ಮಾಡಿ condition at least, playing condition at least. And gallery has to be cleaned for some spectators and tournament. I'll be in touch with you. what is the basic fundamental ಗೈಡ್ ಮಾಡಿ. to revive and start the ground, we will do that. Because I am a qualified coach for national Patiala. ವೆಕೇಶನ್ ಇದು ಸಮ್ಮರ್ ಅಲ್ಲಿ ಒಂದು ಮ್ಯಾಚ್ ಇಟ್ಬಿಡೋಣ ತಮ್ಮ ನೇತೃತ್ವದಲ್ಲಿ ಅಂತ. ಆಗಲ್ಲ ಬಿಡಿ ಸರ್, ಇದು ಆಗಲ್ಲ. ಒಂದು ಮ್ಯಾಚ್ ಮಾಡ್ಬೋದು. ಪ್ಲೀಸ್ ಟೆಲ್ ಸಮ್ ಅದರ್ JCB ಯಾರ ಇದಾರನೇ ಹೇಳಿ. ಬೇಕಾದ್ರೆ ನಾನು ರೆಡಿ ಮಾಡ್ಕೊಡ್ತೀನಿ. JCB ಎಷ್ಟು ಬೇಕು ಹೇಳು, ಅಲ್ಲಣ್ಣ ಕ್ಲೀನ್ ಮಾಡ್ಸಕ್ಕೆ. ನಾಳೆ ರೆಡಿ ಮಾಡಿ, ನಾಳೆ ಸಾಯಂಕಾಲ ಬೇಕಾದ್ರೆ ರೆಡಿ ಮಾಡ್ಕೊಡ್ತೀನಿ ನಾನು. ನಾಳೆ ಬೆಳಿಗ್ಗೆಗೆ tomorrow morning you'll get another 2 or 3 JCBs. You please make sure that ನಾಳೆ ಕೆಲಸ ಜವಾಬ್ದಾರಿ ನಿಮ್ದು. ನಾನು ಮಾಡ್ತೀನಿ. Whatever paperwork you want to do, please get it done. Yes. Tomorrow morning another 3-4 JCBs will come, they'll start work. See this one, I think, yes, putting different sheet and all, we'll see. First let this one start, after that we can do something else. Yes. Okay. And get this one, remove that Nescafe, whatever it is, and get the civil work done and in it. BEML there are some issues. ಅದನ್ನು DC ಆಫೀಸಲ್ಲಿ BEML BGML ಇಬ್ಬರು ಸೇರಿಸಿ ಮಾತಾಡ್ಸಿದ್ದೀನಿ. ಸಮ್ ಇಶ್ಯೂಸ್ ಆಯಿತು. ಮತ್ತೆ BEML ಅವ್ರಿಗೆ ಹೇಳಿದ ಮೇಲೆ ಕೀ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವ್ರ ಹತ್ರ ದುಡ್ಡಿಲ್ಲ ಟೆಂಡರ್ಗೆ ಹೋಗೋಕ್ಕೆ, ಏನೋ ಸ್ವಲ್ಪ ಅದಕ್ಕೆ JS ಮಾತಾಡಿದ್ದೀನಿ. ಅದಕ್ಕೆ ಮೊನ್ನೆ ಮಾತಾಡಿದ್ದಕ್ಕೆ ಇವಾಗ ಬೆಳಿಗ್ಗೆ ಅವ್ರಿಗೆ ಮೊನ್ನೆನೇ ಫೋನ್ ಮಾಡಿ ಹೇಳಿದ್ದಾರೆ JCB ಬಿಟ್ಟಿದ್ದಾರೆ. ಒಂದು JCB ಆಗಲ್ಲ ಅಂತ ಅದೇ ಹೇಳ್ತಾ ಇದ್ದೀನಿ. ಇನ್ನೊಂದು 4-5 JCB ಬಿಟ್ಟು ಸ್ವಲ್ಪ ನೀವು ಅವ್ರಿಗೆ ಹೇಳ್ತಾ ಇದ್ರೆ ಅವರು ಇವರು ಅಂತ ಹೇಳಿದ್ರೆ ನೀವು ಲೆಟ್ ಮೀ ಫಿನಿಶ್. ಅಫಿಷಿಯಲ್ಸು ಅದು ನಡೀತಾ ಇದ್ರೆ ಏನಾದರೂ BGML ಏನೋ ಮಾಡ್ಬೋದು. ಅವರೆಲ್ಲದಕ್ಕೂ ಡೆಲ್ಲಿಗೆ ಫೋನ್ ಮಾಡಿ ಪರ್ಮಿಷನ್ಸ್ ತೊಗೊಳ್ಳೋವಾಗ ಅವ್ರಿಗೂ ಟೈಮ್ ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಿ. ಇವಾಗ ನಾನು ಏನು ಹೇಳಿದ್ದೀನಿ, ಇನ್ನೊಂದು 4-5 ಬಿಡಕ್ಕೆ ಹೇಳಿದ್ದೀನಿ ನಾಳೆ JCB. ಇವರೆಲ್ಲ ಆಯ್ತು ಕಳಿಸ್ತೀನಿ ಅಂದಿದ್ದಾರೆ. ಪೇಪರ್ ವರ್ಕ್, ವಾಟ್ ಎವರ್ ಪೇಪರ್ ವರ್ಕ್ ಇಸ್ ದೇರ್, ಯು ಪ್ಲೀಸ್ ಗೆಟ್ ಇಟ್ ಡನ್ ಫಾರ್ ದೆಮ್. ಟುಮಾರೋ ಮಾರ್ನಿಂಗ್ they'll send another 2 or 3 or 4, whatever it is. Yes, sir. Today is what, 13th? Yes, today is 13th. 14th. By 20th, you please make sure that everything is done and the dozer is put and the level is ground. By that time, till that time, you don't this one. You start off this work tomorrow or day after. Civil work and this painting. Just get that repaired little. That's all. Don't go for extra this one. And after that, again you have to go for permission. First, get this one done. Let the ground get ready. After that, we'll do. I'll put 5 lights over here. Right, sir. That is only for security purpose, Yes. not for playing. After that, it will see. After 6 months, we'll take the call if you want to make them play in the night also. Right, sir. Sir, every day they approaching, they're keeping bomb. ಜಾಸ್ತಿ ಆಗ್ಬಿಡಿ. ಕಾಮಸಂದ್ರ ಹೋಗ್ಲಿ Illegal ಅಲ್ಲಿನೇ ಆಗಿರೋದು. ಇಲ್ಲಿ ರೆಸಿಡೆನ್ಸ್ ಇದರಲ್ಲಿ ಏನಿಲ್ಲ. ಕಾಮಸಂದ್ರ ಹೋಗ್ಲಿ 2 acres 3 acres ಬೋರ್ ಹಾಕೊಂಡಿದ್ದಾರೆ. I told you now, Madhu. See, Kam Samudra. Do you know anything about that? Yes, sir. Prima facie it is you come from not is our land actually. That is what. Yes. That is not. No, that is BGML land. ನಿಮ್ಗೆ ಪೇಪರ್ ಇದ್ರೆ ನೀವು ಸರ್ ಪಾನಿ ಕೊಟ್ಟಿದ್ದೀವಿ ಸರ್. ಸರ್ ಐ ವಿಲ್ ಗಿವ್ ಯು ಪಾನಿ ಲಾಸ್ಟ್ ಮಂತ್ 2 months ಬ್ಯಾಕ್. Okay, let him. ರೈಟಿಂಗ್ ಅಲ್ಲಿ ಕೊಡಿ. ನಾವು ನಿಮಗೆ ಕೊಡ್ತೀವಿ ಸರ್. ನಾನು ಕೊಡಬೇಡಿ. ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ನಾವು ಪಾನಿನೇ ಕೊಡ್ತೀವಿ. ಅವ್ರಿಗೆ ಕೊಡಿ, ಅವ್ರು ನನಗೊಂದು ಕಾಪಿ ಹಾಕಿ. ಸರ್, ಈ ನಗರಸಭೆಯನ್ನು ನಾವು ಮನೆಗಳು ಕಟ್ತಾ ಇದ್ದಾರಲ್ಲ ಗೌರ್ಮೆಂಟ್ ಜಮೀನಲ್ಲಿ, ಎಷ್ಟು ಸಾವಿರಾರು ಮನೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಬೇಕಾದ್ರೆ ಯಾರು ಪರ್ಮಿಷನ್ ಕೊಟ್ಟಿರೋದು? ನಗರಸಭೆಯವರು. ನಗರಸಭೆ ಹೆಂಗೆ ಕೊಡ್ತಾರೆ? BGML ಕೊಡ್ತೀವಿ ಸರ್, ಡಾಕ್ಯುಮೆಂಟ್ಸ್ ಇದ್ದಾವೆ, ನಿಮ್ಗೆ ಬೇಕಾದ್ರೆ ಕೊಡ್ತೀವಿ ನಾವು. ಈಗಲೂ ಕಟ್ತಾ ಇದ್ದಾರೆ, ಬನ್ನಿ ಬೇಕಾದ್ರೆ ತೋರಿಸಿ. ಸರ್, ವಾಟ್ ಇಸ್ ಅವ್ರ ಕಣ್ ಮುಂದೆನೆ ನಡೀತಾ ಇದೆ ಸರ್. ಬನ್ನಿ ಸರ್. ಒಂದು ನಿಮಿಷ ಏನ
He is saying that even the municipality is given permission to build in your land. Yes, that is what let us see the land, sir, first. If someone can come with us. ಯಾರಾದ್ರೂ ಇದ್ರೆ Why should we give, sir? You have to protect your land. You know, No, you don't say. know. Don't say like that. That is where you, sir, that's why government has given protection No, and see. security. ಒಂದು ನಿಮಿಷ ಇವಾಗ ಎಲ್ಲಾದ್ರೂ ಯಾರು ನೋಡೋದೇ ಇಲ್ಲ ನಾವು ಇವರು ಯಾವಾಗ ಬರ್ತಾರೆ ಒಂದ್ ನಿಮಿಷ ಇದೆ. Sir, ಇವಾಗ ನಿಮ್ಮ ಏನಿದೆ ಅಂತ ಹೇಳ್ತಾ ಇದೀರಲ್ಲ, ರೈಟಿಂಗ್ ಅಲ್ಲಿ ಕೊಡಿ ಅವ್ರಿಗೆ, ಹಿಂಗ್ ಆಗ್ತಾ ಇದೆ ನೋಡಿ ಅಂತ, ಆಮೇಲೆ ಅವರು ಆಕ್ಷನ್ ತಗೊಂತಾರೆ ಅದನ್ನ. ಹೋಗೋದೇ ಇಲ್ಲ, ನಾವು ಆಲ್ರೆಡಿ ಕೊಟ್ಟಿದ್ದೀವಿ ನಾವು. Sir, to monitor that. Why should we give, sir? ಅಣ್ಣ 14,000 ಎಕರೆ 14,000 ಏಕರ್ಸ್ ಇದೆ. ಇಬ್ಬರನ್ನ ಹಿಡ್ಕೊಂಡು ನೀವು 14,000 ಏಕರ್ಸ್ ನೀವು ಕಾಪಾಡಿ ಅಂದ್ರೆ ಕಾಪಾಡಕ್ಕಾಗುತ್ತಾ? ಸ್ವಲ್ಪ ಜವಾಬ್ದಾರಿ ನೀವು ತಗೊಳ್ಳಿ ಸರ್. ಒಂದೇ ನಿಮಿಷ ಸರ್. ಕ್ರಯ ಆಗಿದೆ ಸರ್. ಈಗ 12,109 ಎಕರೆ BGMLಗಿದೆ, ಕ್ರಯ ಆಗಿದೆ. ಕ್ರಯ ಪ್ರಕಾರ ಇವರು ಸರ್ವೆಗೆ ಇದುವರೆಗೂ ದುಡ್ಡು ಕಟ್ಟಿಲ್ಲ. ಗೌರ್ಮೆಂಟ್ ರೂಲ್ ಏನಿದೆ, ಕೊಂಡ್ಕೊಂಡ ಮೇಲೆ ಸರ್ವೆ ಮಾಡ್ಕೊಬೇಕಾದ್ರು ಡಿಪಾರ್ಟ್ಮೆಂಟ್ ಕೆಲಸ. ಇವಾಗ 12,000 ಎಕರೆಗೆ ಇದು ಬರೀ ಸರ್ವೆ ನಂಬರ್ 2 ಅಲ್ಲಿ 6,682 ಎಕರೆ, ಅದರಲ್ಲಿ ಇವ್ರದ್ದು 4,680 ಎಕರೆ. DC ಆಫೀಸಲ್ಲಿ ಸರ್ವೆ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅಲ್ಲೂ ADLRನು ಕರ್ಸ್ಕೊಂಡಿದ್ದೆ, BGML ಅವರು ಇದ್ರು, BEML ಅವರು ಇದ್ರು, DC ಅವರು ಇದ್ರು. ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡೆಪ್ಟಿ ಕಮಿಷನರ್ ಟು ಗೆಟ್ ದ ಸರ್ವೆ ಡನ್. ಇಟ್ ಇಸ್ ನಾಟ್ ದಿಸ್ ಪೀಪಲ್ಸ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಅವ್ರ ಕೆಳಗಡೆ ಸರ್ವೆ ಅವ್ರು ಬರೋದು. ಅದು ಆಲ್ರೆಡಿ ಒಂದೂವರೆ ತಿಂಗಳಿಂದ ಮಾಡಿಸಿದ್ದೀನಿ, ಮೀಟಿಂಗ್ ಮಾಡಿಸಿದ್ದೀನಿ. ಇವರು ಅದನ್ನು ಫಾಲೋ ಅಪ್ ಮಾಡಿ, ಜಸ್ಟ್ ಫಾಲೋ ಇಟ್ ಅಪ್ ವಿತ್ ದಿಸ್ ಒನ್ ಆ್ಯಂಡ್ ಗೆಟ್ ದಿಸ್ ಮಾರ್ಕಿಂಗ್ಸ್ ಡನ್ ಫ್ರಮ್ ದ DC ಆಫೀಸ್. ಸರ್, ಆಮೇಲೆ ಶೆಡ್ಗಳಲ್ಲಿರೋ ಮನೆಗಳಿಗೆಲ್ಲ ರೆಂಟ್ ಹೋಗಿ ವಸೂಲು ಮಾಡ್ತಾರೆ, ಅವ್ರ ಮೇಲೆ ಧಮಕಿ ಹಾಕ್ತಾರೆ ಖಾಲಿ ಮಾಡು ಅಂತ. ಅದೇ ರೀತಿ ಚರ್ಚ್ಗಳು, ಆಮೇಲೆ ಮಸೀದಿಗಳು, ದೇವಸ್ಥಾನಗಳು ಎಲ್ಲ ಫ್ರೀ ಬಿಟ್ಟಿದ್ದಾರೆ, ಎಲ್ಲ ನಿಮ್ಮ ಲ್ಯಾಂಡೇ. ಅವ್ರ ಹತ್ರ ಯಾಕೆ ರೆಂಟ್ ವಸೂಲು ಮಾಡಲ್ಲ ಇವರು? ಅವ್ರು ಹೋಗಲ್ಲ, ಯಾಕಂದ್ರೆ ಅವ್ರು ಸತ್ತೋರು, ಪಾಪ ಬಾಯಿ ಸತ್ತೋರು, ಅವ್ರನ್ನ ಕೇಳಲ್ಲ. ಎಷ್ಟು ಟಾರ್ಚರ್ ಮಾಡ್ತಾರೆ ಅಂತಂದ್ರೆ ಪಾಪ ದಿನ ಕೂಲಿ ಮಾಡ್ಕೊಂಡು ತಿನ್ನೋರ ಹತ್ರ ಹೋಗಿ 8,000 ಕೊಡು, 10,000 ಕೊಡು, 14,000 ಕೊಡು, ದಿನಾ ಟಾರ್ಚರ್. ಸಣ್ಣ ರೂಮ್ ಸರ್ ಕಟ್ಕೊಂಡಿರ್ತಾರೆ, ಹೊಡೆದಾಕ್ಬಿಡ್ತಾರೆ, ಹೋಗಿ ಹೊಡೆದಾಕ್ಬಿಡ್ತಾರೆ. ದೊಡ್ಡ ಬಂಗ್ಲಾ ಕಟ್ಟಿರ್ತಾನೆ, ಬಿಟ್ಬಿಡ್ತಾರೆ. ಇತ್ತೀಚೆಗೆ ಎಷ್ಟು ಬೇಡ, ಒಂದು 6 ತಿಂಗಳಲ್ಲಿ ಎಷ್ಟು ಮನೆಗಳು ಬಿಲ್ಡಿಂಗ್ ನಿರ್ಮಾಣ ಆಗಿದೆ ಅಂತ ನೀವು ಒಂದು ಇನ್ಸ್ಪೆಕ್ಷನ್. ಸರ್ಕಾರ ಒಂದು ಕಾನೂನು ಹೇಳುತ್ತೆ ಸರ್, ಬಡವರು ವಾಸ ಮಾಡಿರ್ತಾರೆ ಅದೊಂದು ಸ್ವಂತ ಮಾಡ್ಕೊಡ್ಬೇಕು ಅಂತ ಒಂದು ಕಾನೂನು ಇದೆ. ಬಟ್ ಇವ್ರಿಗೆ ಆ ಕಾನೂನೇ ಗೊತ್ತಾಗಲ್ಲ. ಯಾರ್ದು? ನಮ್ದು ಲ್ಯಾಂಡ್. ಬಡವ್ರ ಕೈಯಲ್ಲಿ ದುಡ್ಡು ಕೊಡಕ್ಕಾಗಲ್ಲ. ಒಂದು ರೂಮ್ ಕಟ್ಕೊಂಡಿರ್ತಾರೆ ಪಕ್ಕದಲ್ಲಿ, ಬಂದು ಹೊಡೆದಾಕ್ಬಿಡ್ತಾರೆ. ಅದೇ ಇವ್ರಿಗೆ 1 ಲಕ್ಷ ರೂಪಾಯಿ 2 ಲಕ್ಷ ಕೊಟ್ಬಿಟ್ರೆ ಎಷ್ಟು ದೊಡ್ಡದು ರೂಮ್ ಮಾಡ್ಕೊಂಡು ಒಂದೊಂದು ಚರ್ಚ್ 1 ಎಕರೆ 2 ಎಕರೆ ಅರಮನೆ ತರ ಕಟ್ಟಿದ್ದಾರೆ ಬಿಲ್ಡಿಂಗ್. ದೇವಸ್ಥಾನ, ಚರ್ಚು, ಮಸೀದಿ ಕನ್ಸ್ಟ್ರಕ್ಷನ್ ಅವ್ರಿಗೆ ಹೆಂಗ್ ಜಾಗ ಸರ್ ಎಲ್ಲ ಅವ್ರಿಗೆ ಗೊತ್ತು ಸರ್. ಮೊದ್ಲಿದ್ರಲ್ಲ, ಮೊದ್ಲಿದ್ದು ಸಾಯೋಬ್ರಿಗೆ ಯಾರು ಇವ್ರನ್ನ ಕೇಳೋರಿಲ್ಲ, ಮಾಡೋರಿಲ್ಲ. ಸರ್ ಈಗ ಸುದ್ದಿನೇ ಮಾಡಿದೀವಲ್ಲ ಸರ್, ಸುದ್ದಿ ಮಾಡೋದು ಸರ್ ನ್ಯೂಸ್ ಮಾಡಿದೀವಲ್ಲ ಸರ್, ನ್ಯೂಸ್ ಮಾಡಿದೀವಲ್ಲ, ಸುದ್ದಿ ಮಾಡಿ ಅದನ್ನ ಇಟ್ಕೊಂಡು ಮಾಡ್ಬೇಕಲ್ಲ ಅವರು. ಅಟ್ಲಿ ಸುದ್ದಿ ಮಾಡಿರ್ತೀವಲ್ಲ. ನೀವೇನ್ ಹೇಳ್ತಾ ಇದ್ರೆ ಅವರೇ ಹ್ಯಾಂಡ್ ಇನ್ ಗ್ಲೌ ಅಂತೀರಾ ಸರ್? ಅವ್ರದ್ದು ಜವಾಬ್ದಾರಿ ಸ್ಥಾನ ಸರ್. ನಾವು ಸುದ್ದಿ ಮಾಡಿದ್ವಿ, ಈ ರೀತಿ ನೀವು BGML ಏರಿಯಲ್ಲಿ ಈ ರೀತಿ ತಪ್ಪುಗಳು ನಡೀತಾ ಇದೆ ಹಾಗೆ ಅಂತ. ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಅವ್ರ ತಾನೇ ಜವಾಬ್ದಾರಿ. ನಾವೇ ಲೆಟರ್ ಕೊಡ್ಬೇಕು. ಬಣಮಾಕ್ನಳ್ಳಿ, ಕದ್ರೇಗೌಡ ಸರ್ ನಾವು ಸುದ್ದಿ ಮಾಡ್ತೀವಲ್ಲ ಸರ್, ನ್ಯೂಸೇ ಮಾಡಿದೀವಲ್ಲ ಸರ್, ಅದನ್ನ ಇಟ್ಕೊಂಡು ಮಾಡಿ ಸರ್. ಕಾಮಸಂದ್ರ ಹೋಗ್ಲಿ ಹೋದ್ರೆ ಸಾಕು, ಇವ್ರು ಹೇಳ್ತಾರೆ BGML ಲ್ಯಾಂಡ್ ಇಲ್ಲ ಅಂತ. ಪಾನಿ ಕೊಟ್ಟಿದ್ದೀವಿ. ಆಯ್ತಣ್ಣ, ಇವಾಗ ನೀವು ಕಾಮಸಂದ್ರ ಬ್ಯಾಡ್ರೆ, ಇಲ್ಲಿ ಒಳಗಡೆ ಎಷ್ಟೊಂದು ಆಗಿದೆ. ಯಾರು ಕೊಟ್ಟಿದ್ದಾರೆ? ಕೊಟ್ಬಿಟ್ಟಿದ್ದಾರೆ BGML ಲ್ಯಾಂಡ್. ಇವ್ರು ಕೊಟ್ಟಿದ್ದೀವಿ 2,000 ಕಾಪಿ ಇದೆ ನಿನ್ನ ಹತ್ರ? ಕೊಡ್ತೀನಿ ನಿಮ್ಗೆ. ಆಯ್ತು, ನನ್ಗೊಂದು 6 ಮಂತ್ ಆಗಿದೆ ಕೊಟ್ಟಿಲ್ಲ. ಜಸ್ಟ್ ಚೆಕ್ ಆನ್ ದಟ್. ನೀವು ಕಟ್ಕೊಳ್ಳಮ್ಮ, ನೀವು ಅಲ್ಲಿ ಬಂಗಾಳ ನೀವ್ ಹಂಗ ಮಾತಾಡ್ಬೇಡಪ್ಪ. ಅವ್ರ ಯಾರ ಕಟ್ಕೊಂಡು ನೀನು ಕಟ್ಕೊ ಅಂದ್ರೆ ಇವಾಗ ನೀನು ಹೇಳ್ತಾ ಇರೋದೇನು, ಹಿಂಗ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೇನೆ. ಇವಾಗ ನೀನು ಕಟ್ಕೊ ಅಂತ ಹೇಳ್ತೇನೆ. ಇನ್ನು ಉಪಯೋಗ ಏನಾದ್ರು? 2 feet ಉಪಯೋಗ ಏನ್ ಹೇಳ್ತಾ ಇರೋದು? 2 feet ನೀನ್ ಹೇಳ್ತಾ ಇರೋದೇನೋ ಬೇರೆ ಎಲ್ಲೋ ಮಾಡ್ಕೊಬಿಟ್ಟಿದ್ದಾರೆ. ಬಡವರಿಗೆ ನ್ಯಾಯ. ಸರ್, ತಿಮ್ಮೇಗೌಡ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಸರ್, ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸರ್? ಯಾವ್ದು? ತಿಮ್ಮೇಗೌಡ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಸರ್, ಇಂಜಿನಿಯರಿಂಗ್ ಕಾಲೇಜ್.
ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಾಗ ಇಂಜಿನಿಯರಿಂಗ್ ಕಾಲೇಜ್ ಜಮೀನಪ್ಪ. ಈಗ ಅವ್ರು ಕಟ್ಟೋದಕ್ಕೆ ಪರ್ಮಿಷನ್ ಸರ್ ಒಂದು ಯಾರೇನಾದ್ರೂ ಮಾಡ್ಕೊಂಡು ಹೋಗ್ಲಿ ಬಡವ್ರ ಮನೆಗಳು ಹೊಡೆಯಕ್ಕೆ ಹೋಗ್ಬಿಡಿ. ಅದೇನು ಬಾರ್ಡರ್ ಮಿಲಿಟರಿ ಅವರು ಹೋಗ್ತಾರೆ ನೋಡಿ ಆ ತರ ಹೋಗ್ತಾರೆ ಸರ್ ಅದನ್ನು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಸರ್. ಬಡವರು ಏನೋ ಕಟ್ಕೊಂಡ್ರೆ ಒಳಗೆ ಇವ್ರು ಬಿಡಲ್ಲ ಸರ್ ಹೋಗೋದಕ್ಕೆ. ಅಕಸ್ಮಾತ್ ಏನೋ ದೂರ ಕೊಡೋಣ ಅಂತ ಹೋದ್ರೆ ಸೆಕ್ಯೂರಿಟಿನೇ ಬಿಡಲ್ಲ. ಕೇಳ್ತಾ ಇದಾರಲ್ಲ, ಸೆಕ್ಯೂರಿಟಿ ಬಿಡೋದೇ ಇಲ್ಲ ಸರ್ ಒಳಗೆ ಹೋಗೋದಕ್ಕೆ. ಏನಪ್ಪ ಗ್ರೌಂಡ್ ತೆಗಿದೆ ಇನ್ನೇನು ಎಷ್ಟು ಅನುದಾನ ಏನು ಮೀಸಲಿಟ್ಟಿದ್ದೀರಾ, ಏನು ಡೆವಲಪ್ಮೆಂಟ್ ಏನು ಅಂತ ಹೇಳಿ, ಎಷ್ಟು ಅನುದಾನದಲ್ಲಿ ಇದನ್ನ ನಿರ್ಮಾಣ ಮಾಡಿ